ಸರ್ ನೀವು ಆಸೆ ಥ್ಯಾಂಕ್ ಯು. ಲಾಸ್ಟ್ ಟೈಮ್ ಪ್ರೆಸ್ಗೆಲ್ಲ ಕೊಟ್ಟಿದ್ವಾ ಇದಕ್ಕೆ, ಆಮೇಲೆ ಬ್ರೀಫ್ ಮಾಡೋದ ಲಾಸ್ಟ್ ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಸರ್ ಬ್ರೀಫ್ ಮಾಡ್ತಾರೆ. ಸೊ ಈಗ ಫಸ್ಟ್ ಬಜೆಟ್ ಸೆಷನ್ ಈಗ ಸ್ಟಿಲ್ಸ್ ಏನಾರು ತಗೊಳ್ಳಿದ್ರೆ ತಗೊಂಡು ಎಲ್ಲರಿಗೂ ಮನೆ ಅಧ್ಯಕ್ಷರ, ಗೌರವಾನ್ವಿತ ಸದಸ್ಯರುಗಳೇ, ಅಧಿಕಾರಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರು, ಕರ್ನಾಟಕದ ಪಾರಂಪರಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಐತಿಹಾಸಿಕ ನಗರಿ ಎಂದೇ ವಿಶ್ವ ಪ್ರಸಿದ್ಧಿಯಾಗಿರುವ ಪ್ರವಾಸಿ ತಾಣಗಳಲ್ಲೊಂದಾದ ಮೈಸೂರು ನಗರವು ಪ್ರಗತಿಪರ ಚಿಂತನೆ ಹಾಗೂ ಅಭಿವೃದ್ಧಿ ಪಥದ ರೂವಾರಿಗಳಾದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ದೂರದೃಷ್ಟಿಯಿಂದಾಗಿ ಭದ್ರ ಬುನಾದಿಯೊಂದಿಗೆ ನಿರ್ಮಾಣಗೊಂಡ ಯೋಜನಾಬದ್ಧವಾಗಿ ಅಭಿವೃದ್ಧಿಗೊಂಡ ನಗರಗಳಲ್ಲೊಂದಾಗಿರುತ್ತದೆ. 1903 ಡಿಸೆಂಬರ್ 1ರಂದು ಮೈಸೂರು ನಗರಾಭಿವೃದ್ಧಿ ರೆಗ್ಯುಲೇಷನ್ ಜಾರಿಗೆ ತರುವ ಮೂಲಕ ನಗರಾಭಿವೃದ್ಧಿ ಮತ್ತು ಬೆಳವಣಿಗೆಗಳನ್ನು ನಿಯಂತ್ರಿಸುವ ಸಂಸ್ಥೆಯಾಗಿ ಕೊನೆಯಲ್ಲಿ ಬ್ರೀಫ್ ಮಾಡ್ತಾರೆ. ಥ್ಯಾಂಕ್ ಯು. ವಿಶ್ವಸ್ತ ಮಂಡಳಿಯು 1904 ಜನವರಿ 1ರಂದು ಸ್ಥಾಪಿತಗೊಂಡಿತು. ನಂತರದಲ್ಲಿ 1987ರ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆಯನ್ವಯ ಮೇ 16, 1988ರಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ರೂಪುಗೊಂಡು ಮೈಸೂರು ನಗರದ ಸರ್ವತೋನ್ಮುಖ ಬೆಳವಣಿಗೆಗೆ ಪ್ರಾಧಿಕಾರವು ಸ್ಪಷ್ಟ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ನಗರ ಮತ್ತು ಹೊರ ವರ್ತುಲ ರಸ್ತೆಯ ಆಚೆಗಿನ ವಸತಿ ಪ್ರದೇಶಗಳ ಬೆಳವಣಿಗೆಯು ಮಾದರಿ ಬದಲಾವಣೆ ಒಳಗಾಗಿರುತ್ತದೆ. ಉತ್ತಮ ನಗರ ಯೋಜನೆ ಮತ್ತು ಆಡಳಿತ ಅಗತ್ಯತೆಯನ್ನು ಮನಗೊಂಡು ಮೈಸೂರು ನಗರದ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಪ್ರದೇಶಗಳ ಅಭಿವೃದ್ಧಿಗಾಗಿ ಘನ ಸರ್ಕಾರವು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2024 ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 14/5/2025ರಲ್ಲಿ ಹೊರಡಿಸಿ ದಿನಾಂಕ 23/5/2025ರಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ವಿಘಟಿತಗೊಳಿಸಿ ಅದೇ ದಿನಾಂಕದಂದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 2024 ಜಾರಿಗೆ ತರಲಾಗಿದೆ. ಪ್ರಸಿದ್ಧ ಹಾಗೂ ರೂಪಿಸಿ ವಿವಿಧ ಬಡಾವಣೆಗಳನ್ನು ಹಾಗೂ ವಿವಿಧ ಮಾದರಿಯ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ನಿವೇಶನ ಹಾಗೂ ಸೂರು ಒದಗಿಸುವ ಕಾರ್ಯದಲ್ಲಿ ಶ್ರಮಿಸಿದ ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿ ಮೈಸೂರು ನಗರಾಭಿವೃದ್ಧಿ ಇಂದು ಒಂದು ಸುಂದರ ಪ್ರವಾಸಿ ನಗರವಾಗಿ ರಾಜ್ಯ, ರಾಷ್ಟ್ರ ಮತ್ತು ವಿಶ್ವ ಮಟ್ಟದಲ್ಲಿ ವಾಸಯೋಗ್ಯವಾದ ನಗರಗಳಲ್ಲಿ ಒಂದು ಎಂದು ಹೆಸರು ಗಳಿಸಿದ್ದು, ಅದರಂತೆ ಮೈಸೂರು ನಗರದಲ್ಲಿ ನೆಲೆಸುವ ಜನಸಾಮಾನ್ಯರಿಗೆ ಅನುಕೂಲ ಬಿಡುಗಡೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ 150 ಕೋಟಿಗಳನ್ನು ಬಿಡುಗಡೆ ಮಾಡಲಾಗುವುದು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರೈತರ ಸಹಭಾಗಿತ್ವದಲ್ಲಿ ಸುಮಾರು 2,000 ವ್ಯಾಯದಲ್ಲಿ 460 ಕೋಟಿ ಮೊತ್ತವನ್ನು ಕಾಯ್ದಿರಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಸುಮಾರು 105 ಕಿಲೋಮೀಟರ್ ಉದ್ದದ ಮೈಸೂರು ನಗರದ ಹೊರ ಪರದಿ ರಸ್ತೆ ನಿರ್ಮಿಸುವ ಉದ್ದೇಶದಿಂದ ಸರ್ಕಾರಕ್ಕೆ ಡಿಪಿಆರ್ ಸಂಬಂಧ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತದೆ. ಮೈಸೂರು ನಗರದಲ್ಲಿ ಪ್ರಸ್ತುತ ಅತಿ ವೇಗವಾಗಿ ಸಾರ್ವಜನಿಕ ಬಹು-ಬಹು ಕಟ್ಟಡ ನಿರ್ಮಾಣ, ಉದ್ಯಾನವನ, ಕ್ರೀಡಾಸಕ್ತಿ ಉತ್ತೇಜಿಸುವ ಕ್ರೀಡಾ ಸಂಕೀರ್ಣ ಹೀಗೆ 16 ಕನಸುಗಳುಳ್ಳ ಯೋಜನೆಗಳನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರವು ಪ್ರಸಕ್ತ ವರ್ಷದಲ್ಲಿ ರೂಪಿಸಿಕೊಂಡಿರುತ್ತದೆ. ಮೈಸೂರು ನಗರ ಕಲಂ 45 ಅನ್ವಯ ಹಾಗೂ ಸರ್ಕಾರದ ಸುತ್ತೋಲೆ 25/2/26ರ ಸುತ್ತೋಲೆ ಮಾರ್ಗಸೂಚಿಗಳನ್ನು ಆಧರಿಸಿ ರಾಜ್ಯದ
ಎರಡನೇ ಅತಿ ದೊಡ್ಡ ಅಭಿವೃದ್ಧಿ ಪ್ರಾಧಿಕಾರವಾಗಿರುವ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಆಯವ್ಯಯ ವಿವರಗಳನ್ನು ಪ್ರಾಧಿಕಾರದ ಮುಂದೆ ಇಂದು ಮಂಡಿಸುತ್ತಿದ್ದೇನೆ. ಎರಡು 2025-26ನೇ ಸಾಲಿನ ಪರಿಷ್ಕೃತ ಆದಾಯ ಮತ್ತು ವೆಚ್ಚದ ವಿವರ. 2025-26ನೇ ಆರ್ಥಿಕ ವರ್ಷದಲ್ಲಿ ಎಲ್ಲಾ ಮೂಲಗಳನ್ನು ಕ್ರೋಢೀಕರಿಸಲು ಉದ್ದೇಶ ಸಂಪನ್ಮೂಲ 871 ಕೋಟಿಗಳಾಗಿದ್ದು ಹಾಗೂ ಒಟ್ಟು ಅಂದಾಜು ವೆಚ್ಚ 548 ಕೋಟಿ ಆಯವ್ಯಯದಲ್ಲಿ ಪರಿಷ್ಕರಿಸಲಾಗಿದೆ. ವಿವರಗಳು ಈ ಕೆಳಗಡೆ 48 ಕೋಟಿಗಳಾಗಿದ್ದು ವೆಚ್ಚಗಳಲ್ಲಿ 40 ಕೋಟಿ ಭರಿಸಲು ಉದ್ದೇಶಿಸಿದ್ದು 7.7 ಲಕ್ಷಗಳನ್ನು ಪರಿಷ್ಕರಿಸಲಾಗಿದೆ. ವಿಧಿಸಿದ ಮತ್ತು ಸಂಗ್ರಹಿಸಿದ ಕರ ಮತ್ತು ಉಪಕರಗಳು ಮೂಲವಾದ ನಿಧಿ 3ರ ಹೊಸ ನಿಧಿಯಾಗಿರುವುದರಿಂದ 2025-26ನೇ ಸಾಲಿನ ಆಯವ್ಯಯದಲ್ಲಿ ಅಂದಾಜಿಸಲಾಗಿದ್ದ ಒಟ್ಟು ಮೊತ್ತ 80 ಕೋಟಿಗಳಾಗಿದ್ದು ಮಾರ್ಚ್ 26ರ ಅಂತ್ಯಕ್ಕೆ ಪರಿಷ್ಕೃತ ನಿರೀಕ್ಷಿತ ಆದಾಯವು 83 ಕೋಟಿಗಳಾಗಿರುತ್ತದೆ. ವೆಚ್ಚಗಳಲ್ಲಿ 61 ಲಕ್ಷಗಳನ್ನು ಭರಿಸಲು ಉದ್ದೇಶಿಸಿದ್ದು 1,81 ಲಕ್ಷಗಳಿಗೆ ಪರಿಷ್ಕರಿಸಲಾಗಿದೆ. ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯಗಳ ಮೂಲವಾದ ನಿಧಿ 4 ಆಗಿರುತ್ತದೆ. ಈ ಹಿಂದಿನ ಸಾಲಿನಲ್ಲಿ ನಿಧಿ 5 ಮತ್ತು 6 ಆಗಿರುತ್ತದೆ. ಅಭಿವೃದ್ಧಿ ನಿಧಿ 1 ಮತ್ತು 2 ಆಗಿರುತ್ತದೆ. 2025-26ನೇ ಸಾಲಿನ ಆಯವ್ಯಯದಲ್ಲಿ ಅಂದಾಜಿಸಲಾಗಿದ್ದ ಒಟ್ಟು ಮೊತ್ತ 434 ಕೋಟಿಗಳಾಗಿದ್ದು ಮಾರ್ಚ್ 26ರ ಅಂತ್ಯಕ್ಕೆ ಪರಿಷ್ಕೃತ ನಿರೀಕ್ಷಿತ ಆದಾಯವು 183 ಕೋಟಿಗಳಾಗಿದ್ದು ವೆಚ್ಚಗಳಲ್ಲಿ 472 ಕೋಟಿಗಳನ್ನು ಭರಿಸಲು ಉದ್ದೇಶಿಸಿದ್ದು 91 ಕೋಟಿಗಳಿಗೆ ಪರಿಷ್ಕರಿಸಲಾಗಿದೆ. ನಿಶ್ಚಿತ ಠೇವಣಿ ರೂಪದಲ್ಲಿ ಇಡಿಗಂಟು ಇಟ್ಟಿರುವ ಮೂಲ ಹಾಗೂ ವಾರ್ಷಿಕ ಬಡ್ಡಿ ಸೇರಿ ಪ್ರಸಕ್ತ ಆರ್ಥಿಕ ವರ್ಷವಾದ 2025-26ನೇ ಸಾಲಿನಲ್ಲಿ ನಿರೀಕ್ಷಿಸಿದ ಅಂದಾಜು ಮೊತ್ತ 246 ಕೋಟಿಗಳಾಗಿದ್ದು ಪರಿಷ್ಕೃತ ಮೊತ್ತ 215 ಕೋಟಿಗಳಾಗಿರುತ್ತದೆ. 2026-27ನೇ ಸಾಲಿನ ಆಯವ್ಯಯದ ವಿಧಿವಾರು ಅಂದಾಜು ಆದಾಯಗಳ ವಿವರ. ಪ್ರಸಕ್ತ ಆರ್ಥಿಕ ವರ್ಷವಾದ 2026-27ನೇ ಸಾಲಿನಲ್ಲಿ ಸಂಪನ್ಮೂಲಗಳ ಎಲ್ಲ ಮೂಲಗಳಿಂದ ಒಟ್ಟು ಅಂದಾಜು ಆದಾಯವು 799 ಕೋಟಿಗಳನ್ನು ನಿರೀಕ್ಷಿಸಲಾಗಿರುತ್ತದೆ. ಸಾಮಾನ್ಯ ನಿಧಿ 1, ಸಾಮಾನ್ಯ ಆಡಳಿತ, ಮಹಾಯೋಜನೆ, ಭೂಸ್ವಾಧೀನ, ನಗರ ಯೋಜನೆಗಳು ಮತ್ತು ಇತರೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ. ಕೆಟಿಸಿಪಿ ಕಾಯ್ದೆ 1961ರ ವಿಧಿ 18(1)ರಲ್ಲಿ ಸ್ವೀಕೃತವಾದ ಶುಲ್ಕ, ಮೇಲ್ವಿಚಾರಣೆ ಶುಲ್ಕ, ಪರಿಶೀಲನಾ ಶುಲ್ಕ, ನಿಧಿ 4ರಲ್ಲಿ ಯೋಜನೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಿಂದ ಸ್ವೀಕರಿಸುವ ಶುಲ್ಕವನ್ನು 25%, ಕೊಳಚೆ ಪ್ರದೇಶ ಸುಧಾರಣಾ ಸೆಸ್ನಿಂದ ಉಳಿಸಿಕೊಂಡ 5% ಸೇವಾ ಶುಲ್ಕ, ನೀರು ಸರಬರಾಜು ನಿಂದ ಉಳಿಸಿಕೊಂಡ 5% ಸೇವಾ ಶುಲ್ಕ, ರಿಂಗ್ ರಸ್ತೆಯ ಸರ್ಚಾರ್ಜ್ನಿಂದ ಉಳಿಸಿಕೊಂಡ 5% ಸೇವಾ ಶುಲ್ಕ, MRTS ಸರ್ಚಾರ್ಜ್ನಿಂದ ಉಳಿಸಿಕೊಂಡ 5% ಸೇವಾ ಶುಲ್ಕ, ಭಾರತದ ಸರ್ಕಾರದ ನಿರ್ದೇಶನದಂತೆ ವಸೂಲು ಮಾಡುವ ಯಾವುದೇ ಇತರೆ ಶಾಸನಬದ್ಧ ಶುಲ್ಕ ಅಥವಾ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.